ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ನ್ಯೂ ವ್ಲಾಗಲ್ಲಿ ನಾನು ಟ್ಯೂಸ್ಡೇ ಹಾಗೂ ವೆಡ್ನೆಸ್ಡೇದು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ವೆಡ್ನೆಸ್ಡೇ ಮಾರ್ನಿಂಗ್ ನನ್ನ ಮಗಳಿಗೆ 2 ಹೊಸ ಟಾಯ್ಸ್ ಬಂತು. ಬೆಂಗಳೂರಿಂದ ನಮ್ಮ ಅಕ್ಕ ಹೊಸದು ಅವಳು ಒಂದು 4-5 ಟಾಯ್ಸ್ನ ಕಳಿಸಿದ್ಲು. ಅದರಲ್ಲಿ 2 ಬಂದಿತ್ತು. ಅದನ್ನು ಅನ್ಬಾಕ್ಸ್ ಮಾಡಿ ನೋಡಿದ್ವಿ. ಇದು ಫಸ್ಟ್ ಒಂದು ಕಾರ್ಡ್ ರೀಡರು, ಲೈಕ್ ಕ್ಯಾಮ್ರಾ ಥರ ಇದೆ. ಇದರಲ್ಲಿ ಇನ್ಸರ್ಟ್ ಮಾಡಿದ ಕಾರ್ಡ್ಗಳನ್ನ ಅದ್ರದ್ದು ವಾಯ್ಸ್ ಹೇಳುತ್ತೆ ಅದೇನೋದಂತ. ಪಿಜ್ಜಾ ಹಾಗೆ. ಇದರಲ್ಲಿ ಅನಿಮಲ್ಸ್ ಇನ್ 56 ಇದೆ, ಡೈಲಿ ನೆಸೆಸಿಟೀಸ್ 31, ವೆಹಿಕಲ್ಸ್ 25, ಫುಡ್ಸ್ 21, ಫ್ರೂಟ್ಸ್ 18, ವೆಜಿಟೇಬಲ್ಸ್ 17, ಕಾಸ್ಟ್ಯೂಮ್ 16, ನೇಚರ್ 10, ಕಲರ್ 9, ಪರ್ಸನ್ 8, ಜಾಬ್ಸ್ 8, ಶೇಪ್ಸ್ 5. ಅವಳಿಗಂತೂ ತುಂಬಾ ಖುಷಿ ಆಯ್ತು. ಈಗ ಡಾಕ್ಟರ್ ಸೆಟ್ ಬೇರೆ ಇತ್ತು, ಅದನ್ನ ಕೂಡ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದಳು ಆಲ್ರೆಡಿ ಆಟ ಆಡಕ್ಕೆ. ವಾಯ್ಸ್ ಜಾಸ್ತಿ ಮತ್ತೆ ಕಮ್ಮಿ ಮಾಡ್ಕೋಬಹುದು. ಇದು ಮತ್ತೆ ರಿಪೀಟು. ಡಾಕ್ಟರ್ ಪೇಷಂಟ್ನ ಅಟೆಂಡ್ ಮಾಡ್ತಿದ್ದಾರೆ. ಆಫ್ಟರ್ನೂನ್ ಊಟಕ್ಕೆ ಫಿಶ್ ಮಸಾಲ ಮಾಡಿ, ಹಾಗೆ ಮಾರ್ನಿಂಗ್ ನೀರ್ದೋಸೆ ಇಟ್ಟಿತ್ತು, ನೀರ್ದೋಸೆ ಮಾಡಿದ್ದೆ. ನಾನು ನನ್ನ ಮಗಳು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಿದ್ದೆ ಮಾಡಿ ಎದ್ದು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಮಾಡಿ ಮುಗಿಸಿ ಹಾಗೆ ಏನೋ ವಾಟ್ರ್ ನೋಡ್ತಾ ಇದ್ದೆ. ಹಾಗೆ ನನಗೆ ಸ್ವಲ್ಪ ನೋಸ್ ಪಿನ್ಗಳು ಸ್ವಲ್ಪ ಯೂನಿಕ್ ಆಗಿದೆ, ಅದನ್ನ ಕಲೆಕ್ಷನ್ನ ತೋರಿಸೋಣ ಅಂತ ಹೇಳಿ ತಗೊಂಡೆ. 5 ಇಟ್ಕೊಂಡಿದ್ದೀನಿ. ಇನ್ನೊಂದು 3 ಏನೋ ಅಮ್ಮನ ಮನೇಲಿದೆ. ಇದರಲ್ಲಿ ನಾನು ಒಂದೇ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ನನಗೆ ಕಾಲೇಜ್ ಡೇಸಿಂದನೂ ನೋಸ್ ಪಿನ್ ನನಗೆ ನಮ್ಮ ಅಕ್ಕಂಗೆ ತುಂಬ ಕ್ರೇಜು, ತುಂಬ ತೊಗೊಂಡಿದ್ದೀವಿ, ತುಂಬ ಲಾಸ್ ಕಳ್ಕೊಂಡಿದ್ದೀವಿ ಕೂಡ. ಇದು ಫಸ್ಟ್ ಫುಲ್ ವೈಟ್ ಸ್ಟೋನ್ ಇದೆ. ಇದು ನಮ್ಮ ಅಕ್ಕ ನನ್ನ ಮದುವೆಯಲ್ಲಿ ಅವಳಿಗಂತೂ ತೊಗೊಂಡಿರೋದು. ಅದನ್ನ ನನಗೆ ಕೊಟ್ಟಲು, ಅವಳಿಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಿ. ಇದು ನನ್ನ ಮದುವೆಯಲ್ಲಿ ನನಗೆ ನಮ್ಮ ಅಕ್ಕ ಕೊಡಿಸಿರೋದು. ಇದು ಒಂಥರ ಮರೂನ್ ಸ್ಟೋನ್ಸ್ ಇದೆ. ಹಾಗೆ ಇದು ನೆಕ್ಸ್ಟ್ ಬ್ಲ್ಯಾಕ್, ಇದು ಕೂಡ ನಂಗೆ ನಮ್ಮ ಅಕ್ಕನೇ ಕೊಡ್ಸಿರೋದು. ಬ್ಲ್ಯಾಕ್ ಸ್ಟೋನು ಸ್ಟಾರ್ ಶೇಪಲ್ಲಿ ಇದೆ. ಇದು ನಮ್ಮ ಅಕ್ಕನೇ ಕೊಡ್ಸಿರೋದು ನನಗೆ. ಇದು ಮದುವೆಗಿಂತ ಫಸ್ಟ್ ಕಾಲೇಜ್ ಡೇಸಲ್ಲಿ ಕೊಡ್ಸಿರೋದು ಅವಳು ನನಗೆ. ಸ್ವಲ್ಪ ಹಳೇದಿದ್ದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ನಾನು ವೇರ್ ಮಾಡಿದ್ದೀನಿ, ಅದು ನನ್ನ ಹಸ್ಬೆಂಡ್ ಕೊಡ್ಸಿರೋದು ಪ್ರೀವಿಯಸ್ ಇಯರ್ ಆ್ಯನಿವರ್ಸರಿಗೆ. ಹಾಗೆ ಇನ್ನೂ ಒಂದು ಮದುವೆಗಿಂತ ಮುಂಚೆ ಇವ್ರು ಕೊಡ್ಸಿರೋದು, ಇನ್ನೂ 2 ಅಮ್ಮ ಕೊಡ್ಸಿರೋದೆಲ್ಲ ಅಮ್ಮನ ಮನೇಲಿದೆ. ಹಾಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಡೇಗೆ ಹಿಟ್ಟೆಲ್ಲ ರುಬ್ಬಿಟ್ಕೊತಿದ್ದೀನಿ. ಅವತ್ತಿನ ದಿನ ನಾನು ಅಷ್ಟೇ ಶೂಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ 12 ಹಾಗೆ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ನನ್ನ ಇನ್ಲಾಸ್ ಮನೆಗೆ ಬಂದ್ವಿ. ತುಂಬ ಮಳೆ ಇತ್ತು. ಸೊ ಮಳೇಲಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಅಣಬೆ ಹುಟ್ಟಿದೆಯಾ ನೋಡೋಣ ಅಂತ ಹೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಇದೆಲ್ಲ ಹೊಸದು, ಛತ್ರಿ ಇಟ್ಕೊಂಡು ಫುಲ್ಲು ಕ್ಯೂರಿಯಾಸಿಟಿಲಿ ಬರ್ತಾ ಇದ್ದಾಳೆ. ಅವರೆರಡು 1-2 ಸಿಕ್ತಷ್ಟೇ, ಅದನ್ನ ಅವಳಿಗೆ ತೋರಿಸ್ತಾ ಇದ್ದಾರೆ. ತುಂಬಾ ದೂರ ಓಡಾಡಿದ್ವಿ, ತೋಟ ತನಕ ಎಲ್ಲ ಹೋದ್ವಿ. ತುಂಬಾ ಕ್ಯೂರಿಯಸ್ ಇದ್ದಾಳೆ ಅವಳಿಗೆ ಸುಸ್ತು ಅನ್ಸೋದೆಲ್ಲ. ಎತ್ಕೊಳ್ಳಿ ಅಂತಾನು ಹೇಳಿಲ್ಲ. ತುಂಬಾ ಚೆನ್ನಾಗಿ ಅಲ್ಲೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದು. ನಾನು ಕೀಳ್ತೀನಿ, ನಾನು ನೋಡ್ತೀನಿ ಅಂತ. ಇಲ್ಲ, ಆಕ್ಚುಲಿ ಅವ್ರಿಗೆ ಒಂದೇ ಒಂದು ಅಣಬೆ ಸಿಕ್ತು. ಅದನ್ನ ಹೆಂಗ್ ಕೀಳೋದಂತ ನಂಗೆ ನನ್ನ ಮಗಳಿಗೆ ತೋರಿಸ್ತಾ ಇದ್ರು. ಫುಲ್ ಭೂಮಿ ಒಳಗಡೆ ಇತ್ತು, ಸಣ್ಣ ರೌಂಡ್ ಹಾಕಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಏನು ಸಿಕ್ಕಿಲ್ಲ ಅಂತ ಹಂಗೆ ರಿಟರ್ನ್ ಮನೆಗೆ ಬರ್ತಾ ಇದ್ವಿ. ಅವಳು ವಾಲ್ಕೋತ ಆ ಕಡೆ ದರೆ ಸೈಡ್ ಹೋಗ್ತಾ ಇದ್ಲ. ಅದಕ್ಕೆ ಇವ್ರು ಬೈದು ಈ ಕಡೆ ಕರ್ಕೊಂಡ್ ಬರ್ತಾ ಇದ್ರು. ಮಳೆ ಹನಿ ಬರ್ತಾ ಇತ್ತು, ಆದ್ರೂ ನೋಡಿ ಛತ್ರಿ ಹಿಡ್ಕೊಂತಿರ್ಲಿಲ್ಲ. ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ ಸಂಜೆ. ಈಗ ಸಂಜೆ ರಿಟರ್ನ್ ಮತ್ತೆ ಇನ್ನೊಂದು ಟ್ರಿಪ್ಪು ಗದ್ದೆ ಕಡೆ ಹೊರಡ್ತಾ ಇದ್ದೀವಿ. ಹಂಗೆ ಇಲ್ಲಿ ಹೂಗಳು ತುಂಬಾ ಚೆನ್ನಾಗಿ ಅರಳಿತ್ತು ಮಳೆಗೆ. ಅದನ್ನೇ ಒಂದು ಕ್ಲಿಪ್ ತಗೊಂಡೆ. ಅದನ್ನ ಇವಳು ಮೇಡಮ್ ಕೀಳ್ಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಹಾಗೆ ಟೀ ಎಲ್ಲ ಕುಟ್ಕೊಂಡು ನಾವು ಒಂದು ರೌಂಡ್ ಗದ್ದೆ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ.
ಇಲ್ಲಿ ಇವ್ರಿಬ್ರು ಏನೋ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವಳು ಮಧ್ಯಾಹ್ನ ಜಾಸ್ತಿ ಹೊತ್ತು ಮಲಗ್ಲೂ ಇಲ್ಲ, ಅವಾಗ್ಲೇ ಹೇಳಿದ್ವಿ ಗದ್ದೆ ಹೋಗೋಣ ಅಂತ. ಸೊ ಅದನ್ನೇ ನೆನ್ಪಿಡ್ಕೊಂಡ್ ಬೇಗ ಎದ್ದಿದ್ದಾಳೆ. ಇದು ಪ್ರಸನ್ನ ಅವ್ರದ್ದು ಹಳೆ ಮನೆ. ಇಲ್ಲಿಂದಾನೇ ಗದ್ದೆ ಕಡೆ ಹೋಗ್ತಾ ಇದೀವಿ ನಾವಿಬ್ರು. ನಾವು ಸಣ್ಣವ್ರು ಇರ್ಬೇಕಾದ್ರೆ ಫುಲ್ ಎಳೆದು ಹುಣಸೆ ಸೊಪ್ಪನ್ನ ತಗೊಂಡ್ ತಿಂತಿದ್ವಿ, ತುಂಬಾ ತಿಂದಿದ್ವಿ. ಅದು ನನ್ ಮಗಳಿಗೂ ಟ್ರೈ ಮಾಡಿದ್ದೆ, ಅವಳು ತಿನ್ಲಿ ಇಷ್ಟಪಟ್ಟು ಇನ್ನೊಂದ್ ಕೊಡು ಕೇಳ್ತಾ ಇದ್ಲು. ಇವ್ರದ್ದು ಗದ್ದೆ ಹತ್ರ ವ್ಯೂ ತುಂಬಾ ಚೆನ್ನಾಗಿದೆ. ಹಂಗೆ ತುಂಬಾ ಒಂದು ದೂರ ಹೋಗಿದ್ವಿ, ಒಂದ್ ದೊಡ್ಡ ಲಾಂಗ್ ವಾಕ್ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರು ಸಣ್ಣವ್ರ ಆಟ ಆಡ್ತಿದ್ರು, ಹಿಂಗ್ ಮಾಡ್ತಿದ್ರು ಹಂಗ್ ಮಾಡ್ತಿದ್ರು ಅಂತ. ಹಾಗೆ ಹಳ್ಳ ಹತ್ರ ನೋಡಿದ್ವಿ, ಹಳ್ಳದಲ್ಲೇ ನೀರಾಗಿರ್ಲಿಲ್ಲ. ಇಲ್ಲೊಂದ್ ಹೆಬ್ಬಲ್ಸು ಮರ ಇದೆ, ಫುಲ್ 2 ಮರ ಇದೆ, 2 ಮರದಲ್ಲೂ ಫುಲ್ ಕಾಯಿ ಆಗಿದೆ. ಆದ್ರೆ ನಮಗ್ ಸಿಕ್ಲಿಲ್ಲ, 2 ಸಣ್ಣ ಸಣ್ಣ ಹಣ್ಣು ಸಿಕ್ತು. ನಾನಿದೆ ಫಸ್ಟ್ ಟೈಮ್ ತಿಂತಾ ಇರೋದು. ಅದನ್ನ ಇವ್ರು ಓಪನ್ ಮಾಡಿ ತೋರಿಸ್ತಾ ಇದ್ರು ಹೆಂಗಿರತ್ ನೋಡು ಅಂತ. ಆಮೇಲೆ ನಾನು ನನ್ನ ಮಗಳು ಅದನ್ನ ಫಸ್ಟ್ ಟೈಮ್ ತಿಂದಿದ್ದು. ಇಬ್ರಿಗೂ ಇಷ್ಟ ಆಯ್ತು, ಹುಳಿ ಚೆನ್ನಾಗಿತ್ತು. ನೋಡಿ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಫುಲ್ ಮಳೆ ಬರಕ್ಕೆ ಮೋಡ ಆಯ್ತು, ಫುಲ್ ಗಾಳಿ ಬರಕ್ ಸ್ಟಾರ್ಟ್ ಆಯ್ತು. ಹಂಗೆ ಫಾಸ್ಟ್ ಆಗಿ ಬಂದ್ವಿ. ಬರ್ತಾ ಇಲ್ಲೇ ಆಂದವೆ ಇನ್ನೊಂದು ತೋಟದಲ್ಲಿ, ಈ ಸೈಡ್ ತೋಟದಲ್ಲಿ ಒಂದ್ 3-4 ಪೇರ್ಲಹಣ್ಣಿತ್ತು. ಅದನ್ನೆಲ್ಲ ಕುಯ್ಕೊಂಡು ಮನೆಗ್ ಬಂದ್ವಿ. ಇಷ್ಟ ಆಗಿತ್ತು ನಂದು ಈ ದಿನದ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.